ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಬಿ ನಾರಾಯಣ ಸ್ವಾಮಿ ಅಂತ. ನಾನು ಫ್ಲೋರೋಜಾ ಕಂಪ್ನಿಯಲ್ಲಿ ಫೀಲ್ಡ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಮಾಡ್ತಾಯಿದ್ದೀನಿ. ಏನಪ್ಪ ವಿಶೇಷ ಅಂತ, ರೈತರಿಗೆ ಎಷ್ಟೆಷ್ಟೋ ಬೆಳೆ ಇಟ್ಟು ಏನನ್ನೋ ಇಟ್ಟು ಇವತ್ತು ಎಷ್ಟೋ ಲಾಸ್ ಆಗ್ತಾಯಿದ್ದೀವಿ. ಈ ರೈತ ಮಗನಿಗೆ ಹೆಣ್ಣು ಕೊಡೋದಿಲ್ಲ ಆಗಿಬಿಟ್ಟಿದೆ, ಆ ಸ್ಥಿತಿಗೆ ಬಂದು ತಲುಪಿಟ್ಟಿದೆ. ಏನಾದರೂ ರೈತರಿಗೊಂದು ಮಾರ್ಗದರ್ಶನ ಸಿಗಬೇಕು ಭಗವಂತ ಅಂತ ಎಷ್ಟೋ ವರ್ಷಗಳು ಕನಸಿತ್ತು ನನಗೆ. ಇವತ್ತು ಫ್ಲೋರೋಜಾ ಕಂಪ್ನಿಯಿಂದ ಥಾಯ್ಲ್ಯಾಂಡ್ ಹೈಬ್ರಿಡ್ ತಳಿ ಅಂತ ಹೊಸ ತಳಿ ಬಂದಿದೆ. ಇದು ಏನು ವಿಶೇಷ, ಟೆಕ್ನಾಲಜಿ ಮೇಲೆ ಹೋದರೆ ಮಾತ್ರ ನಾವೇನಾದರೂ ಸಂಪಾದನೆ ಮಾಡೋಕ್ಕಾಗೋದು, ರೈತ ಉಳಿಯೋಕ್ಕಾಗೋದು. ರೈತ ಇವತ್ತು ಸಸ್ಟೈನಬಲ್ ಆಗ್ತಾಯಿಲ್ಲ, ಅನ್ನ ಕೊಡೋ ರೈತನಿಗೆ ಇವತ್ತು ಯಾರು ಸಪೋರ್ಟ್ ಮಾಡ್ತಾಯಿಲ್ಲ, ಆ ಸ್ಥಿತಿಗೆ ಬಂದುಬಿಟ್ಟಿದೆ. ಈಗ ಇನ್ನೇನೋ ಡಾಕ್ಟರ್ ಅಂತ ಹುಡ್ಕೊಂಡು ಹೋಗ್ತದೆ, ರೈತನಿಗಿಲ್ಲ ನೋಡಿ. ಈಗ ರೈತನಿಗೂ ಒಳ್ಳೆ ಕಾಲ ಬಂದಿದೆ. ಹೇಗಪ್ಪ ಅಂದರೆ, ಈ ಥಾಯ್ಲ್ಯಾಂಡ್ ಹೈಬ್ರಿಡ್ ತಳಿ ನೋಡಿ, ಕೇವಲ 6 ತಿಂಗಳ ಗಿಡ ಇದು. ರಾಮಜೋಗಿ ಅಂತ ಹೇಳ್ಬಿಟ್ಟು ಕಾಕಿನೆತ್ತ ಹತ್ರ ಹಾಕಿದ್ದಾರೆ. ಅವರು ಹೋಟ್ಲು ಹಾಕ್ಕೊಂಡಿದ್ದಾರೆ, ಕೋಲಾರಲ್ಲಿ ಮಾತಾಡ್ಬೋದು. ಇದು ಏನು ವಿಶೇಷ ಅಂತಂದರೆ, ಈಗಾಗಲೇ 2 ಸಲ ಪಿಂದೆ ಬಂದಿದೆ. ಅದಕ್ಕಾಗಿ ನಮ್ಮ ವೀಕ್ಷಕರು ಕೆಲವರು ನಮ್ಮ ಸಾರು ಮೂರ್ತಿ ಸರ್, ಮುರಳೀಧರನ್ ಸಾರು ಅವರು ಅಡ್ವಾನ್ಸ್ ಆಲ್ರೆಡಿ ಹಾಕಿದ್ದಾರೆ. ಸರ್ ಎಲ್ಲಿದೆ ತೋಟ ಅಂತ ಕೇಳಿದ್ರು. ಯಾಕಂದ್ರೆ ನೋಡಿದಾಗ ಅಡ್ವಾನ್ಸ್ ಹಾಕಿದ್ರು ಕೂಡ ವಿಷಯ ತಿಳ್ಕೊಳ್ಳೋ ಉದ್ದೇಶದಿಂದ ಅವರು ಕೂಡ ವಿಸಿಟ್ ಬಂದಿದ್ದಾರೆ. ನೋಡಿ, ಗಿಡಗಳಲ್ಲಿ ನೋಡ್ತಾ ಇದ್ದಾರೆ. ಈಗಾಗಲೇ 6 ತಿಂಗಳ ಗಿಡ ಯಾವ ಮಟ್ಟದಲ್ಲಿದೆ ನೋಡಿ. ಇದೆಲ್ಲ 6 ತಿಂಗಳು 6 ತಿಂಗಳು ಅಷ್ಟೇ, ವಿತಿನ್ 7 ಮಂತ್ಸ್ ಅಂತ ಗಿಡ ನೋಡಿ. ಇವತ್ತು 5 ಅಡಿ 6 ಅಡಿವರೆಗೂ ಬೆಳೆದುಬಿಟ್ಟಿದೆ ಈಗ. ಹಂಗಾಗಿ ಇದು ಏನಪ್ಪ ಅಂದರೆ, ವರ್ಷದ ಪೂರ್ತಿ ಕಾಯಿ ಬಿಡ್ತವೆ. ಗಿಡದಿಂದ ಗಿಡಕ್ಕೆ 10 ಅಡಿ, ಸಾಲಿನಿಂದ ಸಾಲಿಗೆ 15 ಅಡಿ. ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನಮ್ಮ ರೈತ ಬಂದು ನೋಡ್ಬೋದು. ಮತ್ತು ನೋಡಿ ಕಲಿಬೇಕು, ಯಾವ ತಾಲೂಕಲ್ಲಿದೆ, ಯಾವ ಜಿಲ್ಲೆಯಲ್ಲಿದೆ, ಎಲ್ಲೆಲ್ಲಿದೆ, ಏನು ಪ್ರತಿಯೊಂದು ಮಾಹಿತಿ ಸಿಕ್ಕುತ್ತೆ. ಎಲ್ಲ ತಾಲೂಕು ಆಲ್ರೆಡಿ ಪ್ಲಾಂಟೇಶನ್ ಆಗಿಬಿಟ್ಟಿದೆ. 10 ರಿಂದ 20 ಲಕ್ಷ ಅರ್ನ್ ಮಾಡ್ಬೋದು ಆಫ್ಟರ್ 2 ಇಯರ್ಸ್. 2 ವರ್ಷದ ನಂತರ 10 ರಿಂದ 20 ಲಕ್ಷ ಸಂಪಾದನೆ ಮಾಡೋದು ಪಕ್ಕ ಅಗ್ರಿಮೆಂಟ್. ಇವತ್ತು ಒಂದು 30 ಕಾಯಿ ಬಿಡ್ತು ಒಂದು ಗಿಡದಲ್ಲಿ ಅಂತ ಇಟ್ಕೊಳ್ಳಿ. 30 ಕಾಯಿ ಬಿಟ್ಟರೆ 13,50,000 ಕೊಡ್ತೀವಿ ನಾವು. 50 ಕಾಯಿ ಬಿಡ್ತಿದ್ರಿ, ಚೆನ್ನಾಗಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ, 22,50,000 ಬರುತ್ತೆ. ಬೇಡ ಅದ್ರಲ್ಲಿ ಅರ್ಧ ಬರಲಿ. ಇವಾಗ ಲೇಬರ್ ಇಲ್ಲ, ಮಾರ್ಕೆಟ್ ಇಲ್ಲ, ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ನಮ್ಮದೇ ಇರ್ತದೆ. ಹಾಗಾಗಿ ಗ್ಯಾರಂಟಿ ಕೊಟ್ಟು ಮಾಡ್ತಕ್ಕಂಥ ಕಂಪ್ನಿ ಇದುವರೆಗೂ ಯಾವುದು ಬಂದಿಲ್ಲ. ಯಾಕಂದರೆ ಇದು ನೇರವಾಗಿ ರೈತ ಕಡೆ ತಗೊಂಡು ಇದು ಫಾರಿನ್ಗೆ, ದುಬೈಗೆ ಎಲ್ಲ ಕಡೆ ಹೋಗ್ತಾ ಇದೆ. ವಿಶೇಷವಾಗಿ ಇದಕ್ಕೆ ನಾನು ಯಾಕೆ ಆಕರ್ಷಣೆ ಆಗಿದೆ ಅಂದರೆ, BP, ಶುಗರ್, ಕ್ಯಾನ್ಸರ್ಗೆ ಬೇಗ ಚೆನ್ನಾಗಿ ಕೆಲಸ ಮಾಡುತ್ತೆ. ಸುಸ್ತಿಗೆ, ಆಯಾಸಗೆ, ವಯಸ್ಸಾಗುತ್ತೆ. ಈ ಪೌಡ್ರು ಬೆಳಿಗ್ಗೆ 1 ಸ್ಪೂನ್, ಸಾಯಂಕಾಲ 1 ಸ್ಪೂನ್. ನನಗೆ 3 ತಿಂಗಳು ಬರುತ್ತೆ ರಿಸಲ್ಟ್ ಅಂತೇಳಿ. 2 ತಿಂಗಳು ಲೋ ಶುಗರ್ ಆಗಿಬಿಡ್ತು ನನಗೆ. ಆವಾಗ ಅಂದ್ಕೊಂಡು ಇದರಲ್ಲಿ ಎಷ್ಟು ಪವರ್ ಇದೆ ಅಂತ. ಕೆಮಿಕಲ್ಗಿಂತ ಫಾಸ್ಟಾಗಿ ಕೆಲಸ ಮಾಡಿಬಿಡ್ತಂತ ಆರ್ಗ್ಯಾನಿಕ್. ಇದು 100% ನ್ಯಾಚುರಲ್ಲು ಆರ್ಗ್ಯಾನಿಕ್. ಅವಾಗ ನಾನು ಇದಕ್ಕೆ ಇದಾಗ್ಬಿಟ್ಟೆ. ಇದಿರೋವಾಗ ಕಂಪ್ನಿ ಒಂದಿಲ್ಲ ಅಂದ್ರೆ ಬೇಕಾ ನಾನೇ ಮಾರ್ಕೊಬಿಟ್ಬಿಡು ಅನ್ನೋ ಒಂದು ಧೈರ್ಯ ಬಂದ್ಬಿಡ್ತು ನನಗೆ. ಯಾಕೆ ನಾನು ಒಬ್ಬ ಜಿಲ್ಲಾ ಸಾವಯವ ಪ್ರಮುಖ ಕೆಲಸ ಮಾಡ್ತೇನೆ ರೈತರಿಗಾಗಿ. ಈಗ ನಾವು ಸತ್ತರೆ ಭೂಮಿ ಸತ್ತರೆ ಇನ್ನಲ್ಲಿಗೆ ಎಲ್ಲಿದೆ ಪ್ಲೇಸ? ಇವತ್ತು ಎಲ್ಲ ಕೆಮಿಕಲ್ ಹಾಕಿ 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 ಇವತ್ತು ಭೂಮಿಗೆ ಬರ್ಡ್ ಮಾಡಾಕ್ತಾ ಇದ್ದೀವಿ. ಹಂಗಾಗಿ ಇನ್ನು ಮುಂದೆ ಆದ್ರೂ ನಾವು ಆರ್ಗ್ಯಾನಿಕ್ ಬರಲೇಬೇಕಾಗುತ್ತೆ. ಈ ಥರ ಗಿಡಗಳು ಬೆಳೆಸ್ಕೊಂಡಾಗ ನಾವು, ನಿಮ್ಮ ಶಕ್ತಿ ಇದ್ದರೆ 5 ಎಕರೆ ಹಾಕಿ, ಶಕ್ತಿ ಇಲ್ವಾ 1 ಎಕರೆ ಹಾಕ್ಕೊಳ್ಳಿ. ಯಾಕಂದ್ರೆ ಶ್ರೀಮಂತರು ಕೊಡಲ್ಲ ನಾವು. 50 ಎಕರೆ 100 ಎಕರೆ ನಾವು ನಮ್ಮಲ್ಲಿ 1 ರಿಂದ 5 ಎಕರೆ ಮಾತ್ರ ಕೊಡ್ತೀವಿ ಅಷ್ಟೇ. ಹಾಗಾಗಿ 1 ಎಕರೆಗೆ 1,30,000 ಖರ್ಚು ಬರುತ್ತೆ, ವಿತ್ ಲೇಬರ್, ವಿತ್ ಡ್ರಿಪ್ ಎಲ್ಲ ಸೇರಿ. ಇಲ್ಲ ವಿತೌಟ್ ಲೇಬರ್ ನಾವು ಓನಾಗಿ ಮಾಡ್ಕೊತೀವಿ ಅಂದರೆ 90,000 ಸಾಕು. 70,000 ಗಿಡಗಳದ್ದಾಗುತ್ತೆ, 15,000 ಮೆನ್ಯೂರ್ ಆಗುತ್ತೆ ನೋಡಿ. ಈ ಥರ ಯೂನಿಫಾರ್ಮ್ ಬರುತ್ತೆ. ಆಮೇಲೆ ತದನಂತರ ನೀವು ಕೊಟ್ಟಿಗೆ ಗೊಬ್ಬರ ಎಷ್ಟನ್ನ ಕೊಟ್ಕೊಳ್ಳಿ.